ವಿಜಯ ವೃಂದ ಯುವಕ ಸಂಘದ ಶ್ರೀ ಗಣಪತಿ ದರ್ಶನ ಪಡೆದ ಕೊಪ್ಪಳದ ಸಂಸದ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನ ಆಚರಣೆಗಳಿಗೆ ತನ್ನದೇ ಆದ ಮಹತ್ವವನ್ನ ಪಡೆದಿದ್ದು, ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಲೋಕಸಭಾ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಮಂಗಳವಾರದಂದು ನಗರದ ಹಳೆ ಪ್ರವಾಸಿ ಮಂದಿರದ ಬಳಿ ಶ್ರೀ ವಿಜಯ ವೃಂದ ಯುವಕ ಸಂಘದಿಂದ ಸ್ಥಾಪಿಸಲಾದ ಗಂಗಾವತಿ ಮಹಾರಾಜ ಗಣೇಶ ಪ್ರತಿಷ್ಠಾಪನೆಯ ಸ್ಥಳಕ್ಕೆ ಆಗಮಿಸಿ ದರ್ಶನವನ್ನ ಪಡೆದುಕೊಂಡರು. ಬಳಿಕ ಸಂಸದ ಹಿಟ್ನಾಳ್ ಅವರು ಮಾತನಾಡಿದರು. ಪ್ರಥಮ ಪೂಜಾದಾಯಕ ಮಹಾಗಣಪತಿ ನಾಡಿನ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ, ಸಕಾಲಕ್ಕೆ ಮಳೆ ಬೆಳೆ ಕಲ್ಪಿಸುವಂತಾಗಲಿ ಅಂತ ಪ್ರಾರ್ಥಿಸಿದರು. ಹಬ್ಬ ಆಚರಣೆಗಳು ಭಾವೈಕ್ಯತೆಯ ಸಂಕೇತವಾಗಿದ್ದು, ಪ್ರತಿಯೊಬ್ಬರು ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಭಕ್ತಿಯಿಂದ ಆಚರಿಸುವಂತಾಗಬೇಕು ಅಂತ ಸಲಹೆ ನೀಡಿದರು. ಜೊತೆಗೆ ಸಂಘಕ್ಕೆ ತಮ್ಮದೇ ಆದ ದೇಣಿಗೆಯನ್ನು ಕೂಡ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು, ನಗರಸಭೆಯ ವಿರೋಧ ಪಕ್ಷದ ನಾಯಕ ಮನೋಹರ್ ಸ್ವಾಮಿ ಹಿರೇಮಠ್, ಕೆ ವೆಂಕಟೇಶ್, ವಿಷ್ಣು ತೀರ್ಥ ಜೋಶಿ ಸೇರಿದಂತೆ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಗಣೇಶ ಚತುರ್ಥಿಯಿಂದ ಗಣೇಶೋತ್ಸವ, ಗಣೇಶನ ಹಬ್ಬ ಪ್ರಾರಂಭ ಆಗಿದೆ. ಗಂಗಾವತಿಯಲ್ಲಿ ಕೂಡ ಸಂಭ್ರಮದಿಂದ, ಸೌಹಾರ್ದತೆಯಿಂದ ಗಣೇಶನ ಹಬ್ಬವನ್ನು ಸರ್ವರು ಆಚರಣೆ ಮಾಡ್ತಿದ್ದಾರೆ. ನಾವು ಎಲ್ಲ ಮುಖಂಡರು ಗಣೇಶನ ದರ್ಶನವನ್ನು ಪಡೀಲಿಕ್ಕೆ ಎಲ್ಲ ವಾರ್ಡ್ಗಳನ್ನು ಸಂಚಾರ ಮಾಡಿ ಗಣೇಶನ ದರ್ಶನವನ್ನು, ಆಶೀರ್ವಾದವನ್ನು ಪಡಲಿಕ್ಕೆ ಮುಖಂಡರು ಎಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಗಣೇಶನನ್ನು ಭಾಳ ಅಲಂಕರಿಸಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಗಣೇಶ, ವಿಷ್ಣು ಗಣೇಶನ ಎಲ್ಲರಿಗೂ ಕೂಡ ಎಲ್ಲರ ಬಾಳಲ್ಲಿ ಆಯುರ, ಆರೋಗ್ಯ, ಅಂತಸ್ತು ಸರ್ವವನ್ನು ಕೂಡ ದಯಪಾಲಿಸಲಿ. ಅದೇ ರೀತಿ ವರ್ಷ ಮಳೆ ಕೂಡ ಚೆನ್ನಾಗಿ ಆಗ್ತಾ ಇದೆ, ಬೆಳೆ ಕೂಡ ಚೆನ್ನಾಗಿ ಬಂದು ರೈತರ ಮುಖದಲ್ಲಿ ಕೂಡ ಮೂರ್ತಿ ಮುಂದೆ ಕೂಡ ಎಲ್ಲರ ಭಾಳ ಒಳ್ಳೆಯದಾಗಲಿ ಅಂತ ಗಣೇಶನ ಕೂಡ ಪ್ರಾರ್ಥಿಸ್ತೀವಿ.